ರಾಜ್ಯದಲ್ಲಿ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ದಾವಣಗೆರೆ ದಕ್ಷಿಣ ಹೈ ವೋಲ್ಟೇಜ್ ಕ್ಷೇತ್ರ ಅನ್ಸ್ಕೊಂಡಿದ್ರೆ, ಬಾಗಲಕೋಟೆ ಕ್ಷೇತ್ರ ಉಭಯ ಪಕ್ಷಗಳ ಅಭ್ಯರ್ಥಿಗಳ ಕೌಟುಂಬಿಕ ಭಿನ್ನಮತ ಮತ್ತು ನಿರ್ಣಾಯಕ ಸಂಖ್ಯೆಯಲ್ಲಿರುವಂತಹ ಮಹಿಳಾ ಮತದಾರರ ಕಾರಣದಿಂದಲೇ ತೀವ್ರ ಕುತೂಹಲವನ್ನು ಹುಟ್ಟಿಸಿದೆ. ದಾವಣಗೆರೆಯಂತೆ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಈ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಹೆಂಗಿದೆ ಅಂತ ಲೆಕ್ಕಾಚಾರ ಹಾಕೋ ಮುನ್ನ ಹಿನ್ನೆಲೆಯನ್ನು ಕೆದಕಿ ನೋಡುವಂತಹ ಅಗತ್ಯ ಇದೆ. ಆಗಲೇ ಈಗಿನ ಚುನಾವಣೆಯಲ್ಲಿ ಫಲಿತಾಂಶ ಏನಾಗಬಹುದು ಅನ್ನೋದನ್ನು ತಕ್ಕ ಮಟ್ಟಿಗೆ ಅಂದಾಜು ಮಾಡೋಕ್ಕೆ ಸಾಧ್ಯ. ಮಾಜಿ ಸಚಿವ HY ಮೇಟಿಯವರ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರ ನಗರ ಮತ್ತು ನಗರಕ್ಕೆ ಹೊಂದಿಕೊಂಡಿರುವಂತಹ ಹಳ್ಳಿಗಳಿರುವ ಸೆಮಿ ಅರ್ಬನ್ ಕ್ಷೇತ್ರ. ಗುಳೇದಗುಡ್ಡ ಕ್ಷೇತ್ರದಲ್ಲಿ ಜನತಾದಳದಿಂದ ಸ್ಪರ್ಧಿಸಿ 2 ಬಾರಿ ಶಾಸಕರಾಗಿ 90ರ ದಶಕದಲ್ಲಿ ದೇವೇಗೌಡರ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿದ್ದ ಮೇಟಿಯವರು ಅದಾದ ನಂತರ 1 ಬಾರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿದ್ದರು. CM ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರಾಗಿದ್ದಂತಹ HY ಮೇಟಿ ಸಿದ್ದರಾಮಯ್ಯನವರು JDS ತೊರೆದು ಅಹಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾಗ ಅವರ ಜೊತೆ ಗಟ್ಟಿಯಾಗಿ ನಿಂತಿದ್ದರು. 2006ರಲ್ಲಿ ಸಿದ್ದರಾಮಯ್ಯನವರ ಜೊತೆ ಕಾಂಗ್ರೆಸ್ ಸೇರ್ಪಡೆಗೊಂಡು ಕ್ಷೇತ್ರ ಮರು ವಿಂಗಡಣೆಯ ಕಾರಣಕ್ಕೆ ಬಾಗಲಕೋಟೆ ಕ್ಷೇತ್ರಕ್ಕೆ ವಲಸೆ ಬಂದರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಅದಾಗಲೇ 1 ಬಾರಿಗೆ ಶಾಸಕರಾಗಿದ್ದಂತಹ ಇದೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ 2008ರಲ್ಲಿ ಸ್ಪರ್ಧಿಸಿ ಸೋತಿದ್ರು. ಆ ನಂತರದ 2013ರ ಚುನಾವಣೆಯಲ್ಲಿ ಬಾಗಲಕೋಟೆ ಕ್ಷೇತ್ರದ ಮತದಾರರು ಮೇಟಿಯವರ ಕೈ ಹಿಡಿದು ಗೆಲ್ಲಿಸಿದ್ರು. ಆಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮೇಟಿ ಅಬಕಾರಿ ಸಚಿವರಾದರು. 2018ರ ಹೊತ್ತಿಗೆ ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಂತಹ ಮೇಟಿ ಸೋತು ಮತ್ತೆ ವೀರಣ್ಣ ಚರಂತಿಮಠ್ ಗೆದ್ದಿದ್ರು. ಕಳೆದ 2023ರ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ್ ಸೋತು ಮೇಟಿ ಗೆಲುವಿನ ನಗೆ ಬೀರಿದ್ರು. ಈ ಕ್ಷೇತ್ರದಿಂದ HY ಮೇಟಿಯವರು 2 ಬಾರಿ ಗೆದ್ದು ಶಾಸಕರಾಗಿ ಒಮ್ಮೆ ಸಚಿವರಾಗಿದ್ದರೆ, ವೀರಣ್ಣ ಚರಂತಿಮಠ್ ಇಲ್ಲಿಂದ 3 ಬಾರಿ ಗೆದ್ದು ಶಾಸಕರಾಗಿದ್ದಾರೆ. ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ, ಈ ಕ್ಷೇತ್ರಗಳ ಮರು ವಿಂಗಡಣೆಯಾದ ನಂತರ 2008ರಿಂದ ಈಚೆಗೆ ಈ ಕ್ಷೇತ್ರದ ಮತದಾರರು ಒಮ್ಮೆ ಮೇಟಿಯವರ ಕೈ ಹಿಡಿದ್ರೆ ಮತ್ತೊಮ್ಮೆ ವೀರಣ್ಣ ಅವರ ಕೈ ಹಿಡಿದಿದ್ದಾರೆ. 2004 ಮತ್ತು 2008ರಲ್ಲಿ ಒಮ್ಮೆ ಬಿಟ್ಟರೆ ಅದಾದ ನಂತರ ಇಬ್ಬರಲ್ಲಿ ಯಾರನ್ನೂ ಕೂಡ ನಿರಂತರವಾಗಿ ಗೆಲ್ಲಿಸ್ಕೊಂಡು ಬಂದಂತಹ ಉದಾಹರಣೆ ಇಲ್ಲ. 79 ವರ್ಷದ ಮೇಟಿಯವರ ಕಾಲ ನಂತರ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಜಕೀಯ ಪಕ್ಷಗಳು ತಯಾರಿ ಶುರುವಿಟ್ಕೊಂಡಿವೆ. ಚುನಾವಣೆ ಘೋಷಣೆಯಾಗುವ ಮೊದಲೇ ಎರಡೂ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಪೈಪೋಟಿ ತೀವ್ರಗೊಂಡಿತ್ತು. ಕಾಂಗ್ರೆಸ್ನಲ್ಲಂತೂ ಪಕ್ಷದ ಉಳಿದ ಆಕಾಂಕ್ಷಿಗಳಿಗಿಂತ ಮೇಟಿ ಕುಟುಂಬದಲ್ಲೇ ಟಿಕೆಟ್ ಫೈಟ್ ಜೋರಾಗಿತ್ತು. ಮೇಟಿಯವರ ಮಕ್ಕಳಾದ ಬಾಯಕ್ಕ, ಮಹಾದೇವಿ, ಮಲ್ಲಿಕಾರ್ಜುನ್, ಉಮೇಶ್ ಮೇಟಿ ಈ 4 ಟಿಕೆಟ್ಗಾಗಿ ಕೈ ನಾಯಕರ ಬಳಿ ಬೇಡಿಕೆ ಇಟ್ಟಿದ್ರು. ಸಹೋದರ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಮಹಾದೇವಿ ಮೇಟಿಯವರು ಪಟ್ಟು ಹಿಡಿದಿದ್ರು. ಕೊನೆಗೆ ಈ 4ರನ್ನು ಬೆಂಗಳೂರಿಗೆ ಕರೆಸಿಕೊಂಡ CM ಸಿದ್ದರಾಮಯ್ಯ ಎಲ್ಲರ ಅಸಮಾಧಾನವನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾದರು. ತಂದೆಯ ಜೊತೆ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂತಹ ಉಮೇಶ್ ಮೇಟಿಯವರನ್ನು ಕೈ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಯಿತು. ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಎಲ್ಲರೂ ಒಗ್ಗೂಡಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಬಿಜೆಪಿಯಲ್ಲಿ MLC PH ಪೂಜಾರ ಮತ್ತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನಡುವೆ ಟಿಕೆಟ್ಗಾಗಿ ಭಾರಿ ಪೈಪೋಟಿಯೇ ನಡೆದಿತ್ತು. ಬಿಜೆಪಿಯಿಂದ ಕೊನೆಗೆ ವೀರಣ್ಣ ಚರಂತಿಮಠ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಆದರೆ ವೀರಣ್ಣ ಚರಂತಿಮಠ್ ಅವರ ಪರಿಸ್ಥಿತಿ ಮೇಟಿ ಕುಟುಂಬಕ್ಕಿಂತಲೂ ಭಯಾನಕವಾಗಿದೆ. ಕಳೆದ 2023ರ ಚುನಾವಣೆಯಲ್ಲಿ ವೀರಣ್ಣ ಅವರ ಸೋಲಿಗೆ ಕಾರಣವಾಗಿದ್ದು ಸ್ವಂತ ಅವರದ್ದೇ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್. ಒಂದೊಮ್ಮೆ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಚುನಾವಣೆಯನ್ನು ನಡೆಸುತ್ತಿದ್ದಂತಹ ಚರಂತಿಮಠ್ ಸಹೋದರರು ಕಳೆದ 1 ದಶಕದಿಂದ ಬದ್ಧ ವೈರಿಗಳಾಗಿದ್ದಾರೆ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಒಬ್ಬರ ಮೇಲೊಬ್ಬರು ಕೆಂಡ ಕಾರ್ತಿದ್ದಾರೆ. ಇದೇ ವೈಮನಸ್ಸಿನ ಮುಂದುವರೆದ ಭಾಗವಾಗಿ 2023ರ ಚುನಾವಣೆಯಲ್ಲಿ ಬಿಜೆಪಿ ತೊರೆದ ಮಲ್ಲಿಕಾರ್ಜುನ್ ಸಹೋದರ ವೀರಣ್ಣ ಚರಂತಿಮಠ್ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡಕ್ಕಿಳಿದಿದ್ರು. HY ಮೇಟಿ ಮತ್ತು ವೀರಣ್ಣ ಅವರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತ್ತಾದರೂ ನಡುವೆ ಬಂಡಾಯವೆದ್ದ ಮಲ್ಲಿಕಾರ್ಜುನ್ 10,116 ಮತಗಳನ್ನು ಪಡೆಯುವ ಮೂಲಕ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಿದರು. HY ಮೇಟಿ 79,336 ಮತಗಳನ್ನು ಪಡೆದರೆ ವೀರಣ್ಣ 73,458 ಮತಗಳನ್ನು ಪಡೆದು ಕೇವಲ 5,878 ಮತಗಳ ಅಂತರದಿಂದ ಸೋತಿದ್ದರು. ಒಂದು ವೇಳೆ ಮಲ್ಲಿಕಾರ್ಜುನ್ ತಮ್ಮ ಅಣ್ಣನ ವಿರುದ್ಧ ಬಂಡಾಯವೇಳದೆ ಇದ್ದಿದ್ರೆ ವೀರಣ್ಣ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿತ್ತು. ಇದಾದ ನಂತರ ಇಬ್ಬರು ಸಹೋದರರನ್ನು ಒಗ್ಗೂಡಿಸುವ ಪ್ರಯತ್ನಗಳು ಬಿಜೆಪಿಯಲ್ಲಿ ನಡೆದುವಾದರೂ ಪ್ರಯತ್ನಗಳು ಫಲ ಕೊಡಲಿಲ್ಲ. ಅಂದು ಬಂಡಾಯ ಅಭ್ಯರ್ಥಿಯಾಗಿ ಅಣ್ಣನಿಗೆ ಸೋಲುಣಿಸಿದ್ದ ಮಲ್ಲಿಕಾರ್ಜುನ್ ಈಗ ಸದ್ಯ ಕಾಂಗ್ರೆಸ್ನಲ್ಲಿದ್ದಾರೆ. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಅವರನ್ನು ಬೆಂಬಲಿಸಿದ್ದಾರೆ. ಹೀಗಾಗಿ ವೀರಣ್ಣ ಚರಂತಿಮಠ್ ಪಾಲಿಗೆ ಈ ಚುನಾವಣೆ ಕೂಡ ದುಬಾರಿ ಆಗಲಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಇದೇ ವಿಚಾರವಾಗಿ ಬಾಗಲಕೋಟೆಯ ಸ್ಥಳೀಯ ಮತದಾರರಿಗೆ ಕರೆ ಮಾಡಿದಾಗ ತಿಳಿದು ಬಂದ ಅಂಶ ಏನಪ್ಪಾ ಅಂದರೆ, ಕಳೆದ ಬಾರಿ ಸ್ವತಃ ಮಲ್ಲಿಕಾರ್ಜುನ್ ಚರಂತಿಮಠ್ ಚುನಾವಣೆಗೆ ಸ್ಪರ್ಧಿಸಿದ್ರಿಂದ ಅವರಿಗೂ ಮತ ಹಾಕುವ ಅನಿವಾರ್ಯ ಸ್ಥಿತಿ ಕ್ಷೇತ್ರ ಮತ್ತು ಅವರ ಸಮುದಾಯದ ಜನರಲ್ಲಿತ್ತು. ಆದರೆ ಈ ಬಾರಿ ಅವರು ಚುನಾವಣೆಗೆ ನಿಂತಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿದಾರಷ್ಟೇ. ಹೀಗಾಗಿ ಕಳೆದ ಬಾರಿಯಂತೆ ಈ ಬಾರಿ ಅವರು ಮತಗಳನ್ನು ಒಡೆಯುವ
ಗೆಲ್ಲೋಕೆ ಸಾಧ್ಯವೇ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಇದಿಷ್ಟು ಅಭ್ಯರ್ಥಿಗಳ ಹಿನ್ನೆಲೆ ಆಯಿತು. ಇನ್ನು ಬಾಗಲಕೋಟೆ ಕ್ಷೇತ್ರದ ಬಗ್ಗೆ ಮತ್ತು ಕ್ಷೇತ್ರದಲ್ಲಿನ ಜನರ ಒಲವು ಯಾರ ಪರ ಇದೆ ಅನ್ನೋದನ್ನ ನೋಡೋದಾದ್ರೆ, ಈ ಕ್ಷೇತ್ರದಲ್ಲಿ ಒಟ್ಟು 2,60,000 ಮತದಾರರಿದ್ದಾರೆ. ಆ ಪೈಕಿ 1,21,761 ಮಂದಿ ಪುರುಷ ಮತದಾರರಿದ್ದರೆ 1,32,476 ಮಂದಿ ಮಹಿಳಾ ಮತದಾರರಿದ್ದಾರೆ. ಹೀಗಾಗಿ ಮಹಿಳಾ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಇದೇ ಮಹಿಳಾ ಮತದಾರರಾಗಿರೋದ್ರಿಂದ ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿತಾರೆ ಅನ್ನೋ ಭರವಸೆಯಲ್ಲಿ ಕಾಂಗ್ರೆಸ್ ಇದೆ. ಜಾತಿಯ ಲೆಕ್ಕಾಚಾರವನ್ನು ನೋಡೋದಾದ್ರೆ, ಬಾಗಲಕೋಟೆ ಲಿಂಗಾಯತ ಬಾಹುಳ್ಯವನ್ನು ಹೊಂದಿರುವಂತಹ ಕ್ಷೇತ್ರದಲ್ಲಿರುವ 60,000-70,000 ಲಿಂಗಾಯತ ಮತಗಳು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಇದೇ ಕಾರಣಕ್ಕೆ ಲಿಂಗಾಯತರ ಓಟುಗಳು ವೀರಣ್ಣ ಅವರಿಗೆ ಬೀಳಲಿವೆ ಅನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಆದರೆ ವೀರಣ್ಣ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರ ಕಾರಣಕ್ಕೆ ಲಿಂಗಾಯತ ಮತಗಳು ಒಡೆದು ಕೈ ಅಭ್ಯರ್ಥಿಯ ಪಾಲಾದರೂ ಅಚ್ಚರಿ ಪಡಬೇಕಿಲ್ಲ. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಕುರುಬ ಸಮುದಾಯಕ್ಕೆ ಸೇರಿದವರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಸುಮಾರು 30,000ಕ್ಕೂ ಹೆಚ್ಚು ಮತಗಳಿವೆ. ಬಹುತೇಕ ಕುರುಬ ಮತಗಳು ಉಮೇಶ್ ಮೇಟಿಯವರ ಪಾಲಾಗಲಿವೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಸ್ವತಃ ಸಿದ್ದರಾಮಯ್ಯನವರೇ ಕಣಕ್ಕಿಳಿದು ಅಬ್ಬರದ ಪ್ರಚಾರವನ್ನು ಶುರುವಿಟ್ಕೊಂಡಿದ್ದಾರೆ. ನಾನೇ ಅಭ್ಯರ್ಥಿ ಅಂದ್ಕೊಂಡು ನಿಮ್ಮ ಮತ ಹಾಕಿ ಅಂತ ತಮ್ಮ ಆಪ್ತನ ಮಗ ಉಮೇಶ್ ಮೇಟಿಯವರ ಪರ ಮತಯಾಚನೆ ನಡೆಸುತ್ತಿದ್ದಾರೆ. ಇನ್ನು ಲಿಂಗಾಯತ ಕುರುಬ ಸಮುದಾಯಗಳ ಮತಗಳ ಜೊತೆಗೆ ಕ್ಷೇತ್ರದಲ್ಲಿರುವ 25,000 ಮುಸ್ಲಿಂ ಸಮುದಾಯದ ಮತಗಳಿವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸುಮಾರು 40,000-50,000 ಮತಗಳಿವೆ. ಇತರೆ ಹಿಂದುಳಿದ ವರ್ಗದ 10,000-15,000 ಮತಗಳಿವೆ. ಈ ಪೈಕಿ ಬಿಜೆಪಿ ಲಿಂಗಾಯತ ಮತ್ತು ತಕ್ಕ ಮಟ್ಟಿನ OBC ಮತಗಳನ್ನು ನೆಚ್ಚಿಕೊಂಡಿದ್ರೆ, ಕಾಂಗ್ರೆಸ್ ಕುರುಬ, ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ಸಮುದಾಯಗಳ ಮತಗಳನ್ನು ನೆಚ್ಚಿಕೊಂಡಿದೆ. ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಮುಂತಾದ ಕಾಂಗ್ರೆಸ್ ನಾಯಕರು ಅಹಿಂದ ಮತಗಳನ್ನು ಸೆಳೆಯುವಲ್ಲಿ ನಿರತರಾಗಿದ್ದಾರೆ. ಮೇಟಿಯವರ ಕಾಲಾನಂತರ ನಡೀತಿರುವಂತಹ ಈ ಉಪಚುನಾವಣೆಯಲ್ಲಿ ಅನುಕಂಪದ ಅಲೆ ಕೂಡ ಉಮೇಶ್ ಮೇಟಿ ಕೈ ಹಿಡಿಯುವ ಸಾಧ್ಯತೆಗಳಿವೆ. ಗ್ಯಾರಂಟಿಯ ನೇರ ಫಲಾನುಭವಿಗಳಾಗಿರುವ ಮಹಿಳಾ ಮತದಾರರು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಹಾಗಿದ್ರೆ ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಬಗ್ಗೆ ಮಾತೇ ಇಲ್ವಾ ಅಂತ ಕೇಳಿದ್ರೆ, ಅನುಕಂಪದ ಅಲೆಯ ಮೇಲೆ ನಡೆಯುವ ಬಹುತೇಕ ಉಪಚುನಾವಣೆಗಳಲ್ಲಿ ಅಭಿವೃದ್ಧಿ ಕುರಿತ ಚರ್ಚೆ ಮುನ್ನೆಲೆಗೆ ಬರೋದೇ ಅಪರೂಪ. ಹಾಗೆ ನೋಡಿದ್ರೆ, ನೆನೆಗುದ್ದಿಗೆ ಬಿದ್ದಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಹಲವು ಸ್ಥಳೀಯ ಸಮಸ್ಯೆಗಳು, ಅಭಿವೃದ್ಧಿ ವಿಚಾರಗಳು ಚುನಾವಣೆಯಲ್ಲಿ ಚರ್ಚೆಯ ವಸ್ತುಗಳಾಗಿರಬೇಕಿತ್ತು. ಆದರೆ ಆ ಥರದ ಚರ್ಚೆಗಳಂತೂ ಕಣ್ಣಿಗೆ ಬೀಳ್ತಿಲ್ಲ. ಕಳೆದ ಬಾರಿ ಸ್ಲೈಟ್ ಮಾರ್ಜಿನ್ನಲ್ಲಿ ಸೋತಿದ್ದ ವೀರಣ್ಣ ಚರಂತಿಮಠ್ ಈ ಬಾರಿ ಕಮಾಲ್ ಮಾಡ್ತಾರಾ, ಅಥವಾ ಅನುಕಂಪದ ಅಲೆ, ಸರ್ಕಾರದ ಗ್ಯಾರಂಟಿಗಳು ಉಮೇಶ್ ಮೇಟಿಯವರ ಕೈ ಹಿಡಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ನಮಸ್ಕಾರ.